ಸಿಎಂ ಸಿದ್ದರಾಮಯ್ಯರ ವಿರುದ್ಧ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹೊತ್ತಿರುವಂತ ರಾಜಕೀಯ ನಾಯಕರ ಒಂದು ಸಂಘರ್ಷ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಇವತ್ತು ಖುದ್ದು ಬಿಜೆಪಿ ಕೂಡ ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಗಾಂಧಿ ಪ್ರತಿಮೆ ಮುಂದೆ ತಮ್ಮದು ಕೂಡ ಪ್ರತಿಭಟನೆ, ಸಿಎಂ ರಾಜೀನಾಮೆಗೆ ಆಗ್ರಹಿಸಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಈಗ ಆಡಳಿತ ನಡೆಯುವಂಥ ಕಾಂಗ್ರೆಸ್ ಸರ್ಕಾರ ಕಳೆದ 15 ತಿಂಗಳಲ್ಲಿ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಈಗ ಮೂಡ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಈಗ ಗೌರವಾನ್ವಿತ ರಾಜ್ಯಪಾಲರು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕಾಯ್ತು. ಅವ್ರು ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣನೇ ಕೂಡಲೇ ರಾಜೀನಾಮೆ ಕೊಟ್ಟಿದ್ರೆ ಅವರೊಬ್ಬ ಸ್ವಚ್ಛ ಮುಖ್ಯಮಂತ್ರಿ ಅಂತ ಹೇಳ್ಬೋದಾಯ್ತು. ನಾನು ಕೊಡೋದೇ ಇಲ್ಲ, ನಾನು ಏನು ಮಾಡ್ತಿರೋ ಮಾಡ್ರಿ ಅಂತ ಹೇಳಿದ್ರೆ ಇದು ಬಂಡತನ ಮತ್ತು ಅವಮಾನ ಮಾಡ್ದಂಗೆ, ನಾಗರಿಕರಿಗೆ ಅವಮಾನ ಮಾಡ್ದಂಗೆ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಬಂದಾಗ, ಲಾಲ್ ಕೃಷ್ಣ ಅದ್ವಾನಿಯವ್ರ ಮೇಲೆ ಭ್ರಷ್ಟಾಚಾರ ಆಪಾದನೆ ಬಂದಾಗ, ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವ್ರ ಮೇಲೆ ಆಪಾದನೆ ಬಂದಾಗ, ರಾಮಕೃಷ್ಣ ಅವರ ಹೆಗಡೆ ಮೇಲೆ ಆಪಾದನೆ ಬಂದಾಗ ಅವರೆಲ್ಲ ಯಾವ ರೀತಿ ನಡ್ಕೊಂಡಿದ್ದಾರೆ? ಒಂದು ಕ್ಷಣನೂ ಕೂಡ ಲಾಲ್ ಕೃಷ್ಣ ಅದ್ವಾನಿಯವರು ಆ ಸೀಟಲ್ಲಿ ಕೂತ್ಕೊಂಡಿಲ್ಲ. ಹೋಮ್ ಮಿನಿಸ್ಟರ್ ಆಗಿ ರಿಸೈನ್ ಮಾಡಿದ್ದಾರೆ. ಜಾರ್ಜ್ ಫರ್ನಾಂಡಿಸ್ ಅವರು ರಿಸೈನ್ ಮಾಡಿದ್ದಾರೆ. ಯಡಿಯೂರಪ್ಪನವರು ನಮ್ಮ ಕೇಂದ್ರದ ನಾಯಕರು ಏನು ಆದೇಶ ಕೊಟ್ಟರು ಅದನ್ನು ಪಾಲನೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ಯಾಕೆ ಆದೇಶ ಕೊಡ್ತಾ ಇಲ್ಲ? ಅಂದರೆ ಇಲ್ಲಿ ATM ಕರ್ನಾಟಕದಿಂದ ದುಡ್ಡು ಬರ್ತೈತಲ್ಲ, ಅದು ನಿಂತೋಗ್ತೈತೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಕಾನೂನನ್ನು ಉಲ್ಲಂಘಿಸಿ, ನಾನು ನೋಡ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ರಾಜ್ಯಪಾಲರ ವಿರುದ್ಧವಾದಂಥ ಅವರ ಫೋಟೋಗಳನ್ನಿಟ್ಟು ಸುಡೋವಂಥದ್ದು ಮಾಡ್ತಾ ಇದ್ದಾರೆ. ಇದು ಸಂವಿಧಾನಕ್ಕೆ ಮಾಡಿದಂಥ ಅಗೌರವ. ಅವರು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಅವರು ನಂಬರ್ 1 ಅವರು. ಅವ್ರಿಗೆ ನೀವು ಬೆಂಕಿ ಹಂಚೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಫೋಟೋ ಇಟ್ಟು ಹಾಲಾಗ್ತಾ ಇದ್ದೀರಾ. ಅದಕ್ಕೆ ಯಾಕೆ ತಡೆ? ಎರಡಕ್ಕೂ ತಡೆ ಮಾಡಬೇಕಾಯಿತು. ಯಾವುದು ಅದಕ್ಕೆ ರಾಜ್ಯಪಾಲರಿಗೆ ತಡೆನೇ ಇಲ್ಲ, ಇದಕ್ಕೆ ಪೊಲೀಸರು ಬೆಂಬಲ. ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ದಿನ ಉಳಿಯಲ್ಲ ಅಂತ ಅನಿಸುತ್ತೆ. ಹೀಗೆ ಗೊಂದಲದ ಗೂಡಾಗಿದೆ. ಇಲ್ಲಿ ಆಗಲೇ ಕುರ್ಚಿ ಜಗಳ ಶುರುವಾಗಿದೆ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಕುರ್ಚಿ ಜಗಳ. ಒಂದು ಕಡೆ DK ಶಿವಕುಮಾರ್, ಇನ್ನೊಂದು ಕಡೆ ಪರಮೇಶ್ವರು, ಇನ್ನೊಂದು ಕಡೆ ಖರ್ಗೆ ಅವರು ಬಂದು ಬೆಂಗಳೂರಲ್ಲೇ ಕೂತಿರೋದು. ಇವೆಲ್ಲ ನೋಡ್ತಾ ಇದ್ರೆ ಆ ಪಾರ್ಟಿಯಲ್ಲಿ ಒಡಕಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್, ಒಂದು ಕುತೂಹಲ ಇದೆ ಸರ್. 22ನೇ ತಾರೀಕು ಕಾಂಗ್ರೆಸ್ ತನ್ನ ಶಾಸಕಾಂಗ ಪಕ್ಷದ ಸಭೆ ಕರೆದಿದೆ. 23 ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲ ಮುನ್ಸೂಚನೆನಾ ಅಂತ? ರಾಜೀನಾಮೆ ಕೂಡ ಮುನ್ಸೂಚನೆ ಇದಲ್ಲ. ರಾಜೀನಾಮೆ ಕೂಡ ಮುನ್ಸೂಚನೆ. ಇಲ್ಲಾಂದರೆ ನಾ ಹೇಳ್ತಾ ಇದ್ರು, ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂದವರು ಯಾಕೆ ಎಲ್ಲ ಜಗ್ಗಿ ಬಗ್ಗಿ ಎಲ್ಲ ಓಡೋತಾ ಇದ್ದಾರಲ್ಲ? ಸಾಲ ಮಾಡಿಯೋಕ್ಕೆ ಡೆಲ್ಲಿಗೆ ಯಾಕೆ ಹೋಗ್ತಾ ಇದ್ದಾರೆ? ಅದರಿಂದ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕಾನೂನನ್ನ ಎಲ್ಲರೂ ಗೌರವಿಸಬೇಕು, ಕಾನೂನಿಗೆ ಗೌರವ ಕೊಡಬೇಕು. ಅವರು ನಾನೊಬ್ಬ ಕ್ಲೀನ್ ಅಂತ ಅಂದಿದ್ರೆ, ಯಾವುದೇ ತನಿಖೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದರೆ ಅವರು ಕ್ಲೀನ್ ಅಂತ ಇದ್ರು. ಇವತ್ತು ತನಿಖೆಗೆ ವಿಧಾನಸಭೆ ಅಧಿವೇಶನದಲ್ಲೇ ಓಡೋಬಿಟ್ರಲ್ಲ ಅವರು. ಅಲ್ಲೇ ಉತ್ತರ ಕೊಡ್ಬೋದಾಯಿತು. ಸಂವಿಧಾನಾತ್ಮಕವಾಗಿ ಮತ್ತು ಪ್ರಜಾಪ್ರಭುತ್ವದ ಒಂದು ಆಶಯಗಳಿಗೆ ಬೆಲೆ ಕೊಡಬೇಕು ಅಂದಿದ್ರೆ ವಿಧಾನಸಭೆಯಲ್ಲಿ ಧೈರ್ಯವಾಗಿ ಅದು ನಿಂತ್ಕೊಂಡು ಏನು ಹೇಳ್ತಿರೋ ಹೇಳಿ ಅಂತ ಹೇಳ್ಬೋದಾಯ್ತು. ಸವಾಲು ಹಾಕ್ಬೇಕಾಯ್ತು. ನಮಗೆ ಸವಾಲು ಹಾಕದೆ ಓಡೋದ್ರು ಅಂತ ಹೇಳಿದ್ರೆ ಅಲ್ಲೇ ಅವ್ರು ತಪ್ಪು ಮಾಡಿರೋದು ಅರ್ಥ ಆಗ್ತಾ ಇದೆ. ಇದರಿಂದ ರಾಜ್ಯದ ಜನ ಇವತ್ತು ಸಿದ್ದರಾಮಯ್ಯ ಲೂಟಿಕೋರ ಅಂತೇಳಿ ಅರ್ಥ ಆಗಿದೆ. ನನ್ನ ಕಡೆ ಪ್ರಶ್ನೆ ಸರ್, ಇವತ್ತು ಒಂದು ಕಡೆ ಮೈಸೂರು ಚಲೋ ಆಯಿತು, ಮತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಮತ್ತೊಂದು ಹೋರಾಟ, ಈ ಮೂಲಕ ಸಿಎಂ ರಾಜೀನಾಮೆಗೆ ಬಹಳ ಪ್ರಬಲವಾಗಿ ನೀವು ಒತ್ತಾಯ ಮಾಡೋದು ಅಲ್ಲದೆ ಮುಂದಿನ ಹೋರಾಟದ ಹಾದಿನ ಯಾವ ರೀತಿ ರೂಪಿಸ್ಕೊಂಡಿದ್ದೀರಿ? ಹಿಂದೆ ಯಡಿಯೂರಪ್ಪನವರು ಅನುಮತಿ ಕೊಟ್ಟಾಗ ಕೇಕೆ ಹಾಕಿದ್ರು ಕಾಂಗ್ರೆಸ್ ಅವರೆಲ್ಲ. ಏನು ಗವರ್ನರ್ನ ಹಾಡಿ ಹೊಗಳ್ಬಿಟ್ರು. ಗವರ್ನರ್ ಕೊಟ್ಟಿದ್ದು ಸರಿ ಅಂತೇಳಿ ಏನು ಕೇಕೆ ಹಾಕಿದ್ರು. ಇವಾಗ ಯಾಕೆ ಕೇಕೆ ಹಾಕ್ತಾ ಇಲ್ಲ? ಈಗ ಅದೇ ಗವರ್ನರ್ ತಾನೇ, ಅದೇ ಸೀಟಿಂದ ತಾನೇ ಕೊಟ್ಟಿರೋದು ಆದೇಶ. ಇದನ್ನು ಸ್ವಾಗತ ಮಾಡಬೇಕಾಯಿತು. ಅದನ್ನು ಬಿಟ್ಟು ಇವರು ಈ ಥರ ಒಂಥರ ಅಧಿಕಾರಕ್ಕೆ ಅಂಟಿ ಕುಳಿತಿರೋದ್ರ ವಿರುದ್ಧವಾಗಿ BJP ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟಗಳನ್ನು ಮಾಡೋ ಮುಖಾಂತರ ಸಿದ್ದರಾಮಯ್ಯನವರ ರಾಜೀನಾಮೆ, ಅಂತಿಮವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಬೇಕು, ಭ್ರಷ್ಟ ಸರ್ಕಾರ ತೊಲಗಬೇಕು. ಇದು ನಮ್ಮ ಅಜೆಂಡಾ.
ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.